ಇವತ್ತಿಗೆ 8ನೇ ದಿನ ಇದು ಚನ್ನಪಟ್ಟಣದಲ್ಲಿ ಕಾಮಣ್ಣನ ಕೂರಿಸಿ ಹೋದ್ ಶುಕ್ರವಾರ ಕೂರಿಸಿದ್ದು. ಪ್ರತಿ ದಿನಾನು ಒಂದೊಂದ್ ತರ ಅಲಂಕಾರ ಮಾಡ್ತಾರೆ. ಇನ್ನು 3 ದಿನ ಇದೇ ತರ ಇರುತ್ತೆ. ಎಲ್ಲರೂ ಚನ್ನಪಟ್ಟಣ ಸುತ್ತಮುತ್ತ ಹಳ್ಳಿಯವರು ಟೌನ್ ಅವರು ಪ್ರತಿಯೊಬ್ಬರು ಬಂದು ನೋಡಿ ಇದನ್ನ. ಎಲ್ಲೆಲ್ಲೋ ಹೋಗಿ ನೋಡ್ತೀರಾ, ನಮ್ಮೂರಲ್ಲಿ ಊರ ಹಬ್ಬ ಅಂತ ಕಾಮಣ್ಣ ಹಬ್ಬ ಮಾಡ್ತಾರೆ. ಕರ್ನಾಟಕದಲ್ಲಿ ಇಲ್ಲಿ ಬಿಟ್ರೆ ಇಲ್ಲೆನ್ನೂ ಚೆನ್ನಾಗಿರಲ್ಲ. ಇದಕ್ಕಿಂತ ಹೋಳಿ ಎಲ್ಲಾ ಕಡೆ ಆಡ್ಬೋದು, ಆದ್ರೆ ಈ ತರ ಕಾಮನ್ ಕೂರ್ಸಿ ಊರ್ ಸುತ್ತ ಲೈಟ್ ಹಾಕಿ ಎಲ್ಲೂ ಮಾಡಲ್ಲ. ಮತ್ತೆ ನಮ್ ಕಾಮ ಇರೋಂಗೆ ಎಲ್ಲೂ ಇಲ್ಲ. ಇಷ್ಟು ಚೆನ್ನಾಗಿದೆ ವಿಗ್ರಹ ಮೂರ್ತಿ. ಅದರಿಂದ ಎಲ್ಲಾರು ಬರ್ಬೇಕು ಅಂತ ಕೇಳ್ಕೊತೀನಿ. ನಾನು ಹೆಚ್ಚು ಕಡಿಮೆ ನನಗೀಗ 50 ವರ್ಷ. ನಾನು ಹುಟ್ಟಾಗ್ಲಿಂದ ನಾವು ಇಲ್ಲೇ ಎದುರುಗಡೆ ಇದ್ದಿದ್ದು. ಆವಾಗಿಂದ ಹಬ್ಬ ಬಂತು ಅಂದ್ರೆ ಪ್ರತಿದಿನ ಸಂಜೆಯಲ್ಲಿ ಇರ್ತಿದ್ದೋ. ಎಕ್ಸ್ಟೆನ್ಷನ್ಗೆ ಹೋಗಿದ್ರು 4 ಜನನು ಪ್ರತಿದಿನ ಬಂದು ಒಂದಿನನು ಮಿಸ್ ಮಾಡದೆ ನೋಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲರೂ ಬನ್ನಿ, ದಯವಿಟ್ಟು ನೋಡಿ ಕಾಮಣ್ಣ. ಸುಮಾರು 20 ವರ್ಷದಿಂದ ಈ ಉತ್ಸವದಲ್ಲಿ ಪಾಲ್ಗೊಳ್ತಾ ಬಂದಿದೀವಿ. ನಾವು ಕೈಲಾದ ಸೇವೆ ಮಾಡ್ಕೊಂಡ್ ಬಂದಿದೀವಿ. ಈ ಹಬ್ಬಕ್ಕೆ ಸುಮಾರು 90 ವರ್ಷದ ಇತಿಹಾಸ ಇದೆ. 15 ದಿನ ಕಾಮಣ್ಣನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಮತ್ತೆ ಪ್ರತಿದಿನ ಒಂದೊಂದರ ನಾನಾ ಅಲಂಕಾರ ಮಾಡ್ತಾರೆ. ಇಡೀ ರಾಜ್ಯದಲ್ಲೇ ಇದರಷ್ಟು ವಿಜೃಂಭಣೆಯಿಂದ ಮಾಡೋ ಹಬ್ಬ ಯಾವ್ದು ಇಲ್ಲ. ಇವತ್ತು 8ನೇ ದಿನ ನಿಶ್ಚಿತಾರ್ಥದ ಅಲಂಕಾರ, ನಾಳೆ 9ನೇ ದಿನ ಆರ್ತಕ್ಷತೆ ಇದೆ. ಮತ್ತೆ ಭಾನುವಾರ ಮದುವೆ, ಸೋಮವಾರ ಈ ಶಿವನ್ಗೆ ಬಾಣ ಬಿಡ್ತಾರೆ. ಮಂಗಳವಾರ ಕಾಮಣ್ಣನ ದಾನ ಇದೆ. ಮತ್ತೆ ಮಾರನೆಗೆ ಕಾಮಣ್ಣನ ಮರಹುಟ್ಟಾಗಿ ಹೋಳಿ ಹಬ್ಬ ಆಚರಣೆ ಮಾಡ್ತಾರೆ. ಹೋಳಿ ಹಬ್ಬ ಬೆಳಗ್ಗೆ 11 ಗಂಟೆಗೆ ಕಾಮಣ್ಣನ ಮೆರವಣಿಗೆ ಮಾಡಿ ಪ್ರಮುಖ ಮಂಡಿಪೇಟೆ ಪ್ರಮುಖ ಬೀದಿ ಎಲ್ಲ ಮೆರವಣಿಗೆ ಮಾಡಿ ಸಂಜೆ 3:30-4 ಗಂಟೆಗೆ ಹೊರಗೆ ಕಾಮಣ್ಣನ ದಾನ ಮಾಡಾದ್ಮೇಲೆ ರತಿ ಮೆರವಣಿಗೆ ಇರುತ್ತೆ. ರತಿ ಮೆರವಣಿಗೆ ಮುಗಿಸ್ಕೊಂಡು ಮಾರನೆಗೆ ಕಾಮಣ್ಣನ ಮರಹುಟ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಸಂಭ್ರಮಾಚರಣೆಗೆ ಎಲ್ಲ ಇಡೀ ಊರೆಲ್ಲ ಮೆರವಣಿಗೆ ಮಾಡ್ತಾರೆ.